ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಜೆನೆಸಿಸ್ ಪುಸ್ತಕದ ಬಹಳ ಹಳೆಯ ಆದರೆ ತುಂಬಾನೇ ಸಂಕೀರ್ಣವಾದ ಪ್ರಶ್ನೆಗೆ ಕೈ ಹಾಕ್ತಿದ್ದೇವೆ. ಆದಾಮನು ಪಾಪ ಮಾಡಿದಾಗ ದೇವರು ಭೂಮಿಯನ್ನು ಶಪಿಸಿದರು ಅಂತ ಬರೆಯಲಾಗಿದೆ. ನಮ್ಮ ಇವತ್ತಿನ ಪ್ರಶ್ನೆ, ಆ ಶಾಪದ ವ್ಯಾಪ್ತು ಎಲ್ಲಿಯವರೆಗೆ? ಅದು ಕೇವಲ ಮುಳ್ಳುಗಿಡಗಳು, ಕಷ್ಟದ ದುಡಿಮೆ ಅಷ್ಟೇನಾ, ಅಥವಾ ಅದಕ್ಕಿಂತ ತುಂಬಾ ಆಳವಾದ ನಮ್ಮ ಅಸ್ತಿತ್ವವನ್ನೇ ಬದಲಾಯಿಸಿದ ಒಂದು ಘಟನೆಯೇ? ನಮ್ಮ ಕೈಯಲ್ಲಿರುವ ಆಕರಗಳು ಇದೇ ವಿಷಯದ ಬಗ್ಗೆ ಬೇರೆ ಬೇರೆ ಆಂಗಲ್ನಿಂದ ಚರ್ಚೆ ಮಾಡ್ತವೆ. ಈ ದೇವತಾಶಾಸ್ತ್ರೀಯ ಚರ್ಚೆಯ ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಇವತ್ತಿನ ಉದ್ದೇಶ. ಹೌದು, ಇದು ಮೊದಲ ನೋಟಕ್ಕೆ ಸರಳ ಪ್ರಶ್ನೆ ಅಂತ ಅನಿಸಿದ್ರು ಇದರ ಉತ್ತರಗಳಿದೆಯಲ್ಲ, ಅವು ಮಾನವನ ಸ್ಥಿತಿ, ಪಾಪದ ಮೂಲ, ಸಾವು, ವಿಮೋಚನೆ ಇವೆಲ್ಲದರ ಬಗ್ಗೆ ನಮ್ಮ ನಂಬಿಕೆಗಳನ್ನೇ ರೂಪಿಸ್ತವೆ. ಆಕರಗಳಿನ ಮುಖ್ಯ ಚರ್ಚೆಯ ತಿರುಳೇ ಇದು. ಆದಾಮನ ಶಾಪ ಅಂದ್ರೆ ಭೂಮಿ ಮೇಲೆ ಮುಳ್ಳುಗಿಡಗಳು ಬೆಳೆದಿದ್ದು ಮತ್ತೆ ನಮ್ಮಲ್ಲಿ ದೈಹಿಕ ಆಸೆಗಳು ಹುಟ್ಟಿದ್ದು ಮಾತ್ರನಾ? ಅಥವಾ ಮನುಕುಲ ಮತ್ತು ಇಡೀ ಸೃಷ್ಟಿ ಎದುರಿಸ್ತಿರೋ ಸಾವು ಕೂಡ ಆ ಶಾಪದ ನೇರ ಪರಿಣಾಮವೇ? ಈ ಎರಡು ದೃಷ್ಟಿಕೋನಗಳ ನಡುವಿನ ಸಂಘರ್ಷವನ್ನ ನಾವಿಂದು ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಜೆನೆಸಿಸ್ 3:17-19ರಲ್ಲಿ ಆದಾಮನ ಪಾಪದಿಂದಾಗಿ ಭೂಮಿ ಶಾಪಕ್ಕೊಳಗಾಯಿತು ಅಂಟಿದೆ. ಹೌದು. ತಕ್ಷಣದ ಪರಿಣಾಮವಾಗಿ ಭೂಮಿಯಲ್ಲಿ ಮುಳ್ಳು ಮತ್ತೆ ಕಳ್ಳಿಗಿಡಗಳು ಬೆಳೆಯೋಕೆ ಶುರುವಾದವು. ಕೃಷಿ ಮಾಡೋದು ಕಷ್ಟವಾಯಿತು. ಇದು ಮೇಲ್ನೋಟಕ್ಕೆ ಕಾಣೋ ವಿಷಯ ಅಲ್ವಾ? ಆದ್ರೆ ನಮ್ಮ ಆಕರಗಳು ಇದಕ್ಕೂ ನಮ್ಮ ದೇಹಕ್ಕೂ ಒಂದು ನೇರ ಸಂಬಂಧ ಕಲ್ಪಿಸ್ತವೆ. ಖಂಡಿತ. ಆಕರಗಳೊಂದು ಬಹಳ ಆಸಕ್ತಿಕರವಾದ ಸಮಾನಾಂತರವನ್ನು ಎಳೆಯುತ್ತವೆ. ಹೇಗೆ ಅಂದ್ರೆ, ಶಾಪಗ್ರಸ್ತ ಭೂಮಿಯಿಂದ ಹೇಗೆ ಮುಳ್ಳು ಕಳ್ಳಿಗಿಡಗಳು ಬಂದುವೋ ಹಾಗೆಯೇ ಮಣ್ಣಿನಿಂದ ಮಾಡಲ್ಪಟ್ಟ ಶಾಪಗ್ರಸ್ತ ದೇಹದಿಂದ ದೈಹಿಕ ಆಸೆಗಳು ಹುಟ್ಕೊಂಡುವು. ಆಕರಗಳಲ್ಲಿ ಇದಕ್ಕಾಗಿ ಒಂದು ಕೊರಿಯನ್ ಪದ ಇದೆ, ಯುಕ್ಚೆ ಉಯಿ ಸೋಯೋಕ್ ಅಂತ. ಯುಕ್ಚೆ ಉಯಿ ಸೋಯೋಕ್. ಹೌದು, ಯುಕ್ಚೆ ಉಯಿ ಸೋಯೋಕ್ ಅಂದ್ರೆ ಮಾಂಸದ ಬಯಕೆ. ಇದು ಕೇವಲ ಸಾಮಾನ್ಯ ಆಸೆ ಅಲ್ಲ, ಬದಲಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮನ್ನು ಎಳೆಯುವ ಒಂದು ಆಂತರಿಕ ಶಕ್ತಿಯನ್ನು ಅರ್ಥ ಕೊಡುತ್ತೆ. ಈ ಶಾಪದ ನಂತರ ಆದಾಮನ ದೇಹ ಕೂಡ ವಯಸ್ಸಾಗುತ್ತಾ ಕೊನೆಗೆ ಮಣ್ಣಿಗೆ ಹಿಂತಿರುಗೋ ಪ್ರಕ್ರಿಯೆಗೆ ಒಳಪಟ್ಟಿತು. ಈಗ ಸೈತಾನನ ಪಾತ್ರವೂ ಬಂತು. ಭೂಮಿಯ ಶಾಪಕ್ಕೂ ಸೈತಾನನಿಗೂ ಏನು ಸಂಬಂಧ? ಇದು ನಾನು ನಿರೀಕ್ಷಿಸಿರಲಿಲ್ಲ. ಆಕರಗಳು ಇದನ್ನ ಹೇಗೆ ಜೋಡಿಸ್ತವೆ? ಹೌದು, ಇದು ಬಹಳ ಕುತೂಹಲಕಾರಿ ಅಂಶ. ಬೈಬಲ್ನಲ್ಲಿ ಸೈತಾನನು ಮಣ್ಣನ್ನು ತಿನ್ನುತ್ತಾನೆ ಅನ್ನೋ ಒಂದು ಉಲ್ಲೇಖ ಇದೆ. ಆಕರಗಳು ಇದನ್ನ ಅಕ್ಷರಶಃ ತೆಗೆದುಕೊಳ್ಳುವುದಿಲ್ಲ. ಬದಲಿಗೆ ಮಣ್ಣು ಅಂದ್ರೆ ಮಣ್ಣಿನಿಂದ ಮಾಡಲ್ಪಟ್ಟ ಭೌತಿಕ ದೇಹ ಮತ್ತು ಅದರ ಆಸೆಗಳು. ಹಾಗಾಗಿ ಮಣ್ಣನ್ನು ತಿನ್ನುತ್ತಾನೆ ಅಂದ್ರೆ ಅವನು ಮಾನವನ ದೈಹಿಕ ಆಸೆಗಳ ಮೇಲೆ ಅಧಿಕಾರ ಚಲಾಯಿಸುತ್ತಾನೆ. ಅವುಗಳನ್ನು ಬಳಸಿಕೊಂಡು ಮನುಷ್ಯರನ್ನು ಪಾಪಕ್ಕೆ ಪ್ರೇರೇಪಿಸುತ್ತಾನೆ ಮತ್ತೆ ಅವರನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾನೆ. ಹಾಗಾದ್ರೆ ಈ ಮುಳ್ಳುಗಿಡಗಳು ಮತ್ತೆ ದೈಹಿಕ ಆಸೆಗಳನ್ನ ಅದನ್ನ ತಂದೋರ್ಯಾರೋ ಅನ್ನೋ ಪ್ರಶ್ನೆ. ಹೌದು, ಯಾರು ತಂದ್ರು? ದೇವ್ರು ತಂದ್ರ ಅಥವಾ ಸೈತಾನನೇನಾ? ಸರಿ, ಈ ಬಗ್ಗೆ ಆಕರಗಳಲ್ಲಿ ಎರಡು ಮುಖ್ಯ ಅಭಿಪ್ರಾಯಗಳಿವೆ. ಮೊದಲನೇ ಅಭಿಪ್ರಾಯದ ಪ್ರಕಾರ ದೇವರು ಶಾಪದ ಭಾಗವಾಗಿ ಮುಳ್ಳುಗಿಡಗಳನ್ನು ಸೃಷ್ಟಿಸಿದ್ರು. ಆದರೆ ಸೈತಾನನು ಆ ಶಾಪವನ್ನು ತನ್ನ ಆಳ್ವಿಕೆಗಾಗಿ ಮನುಷ್ಯರನ್ನು ಪ್ರಲೋಭಿಸಲು ಬಳಸಿಕೊಂಡನು. ಇದು ದೇವರ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೆ, ಆದರೆ ಸೈತಾನನಿಗೆ ದುಷ್ಟತನವನ್ನು ನಿರ್ವಹಿಸಲು ಅವಕಾಶ ಕೊಡುತ್ತೆ. ಒಂದ್ ನಿಮಿಷ. ಮೊದಲನೇ ಅಭಿಪ್ರಾಯದಲ್ಲಿ ಒಂದು ಸಮಸ್ಯೆ ಇದೆ ಅನ್ಸುತ್ತೆ. ದೇವರು ಮುಳ್ಳುಗಿಡಗಳನ್ನು ಸೃಷ್ಟಿಸಿ ಸೈತಾನನಿಗೆ ಅದನ್ನ ಬಳಸ್ಕೊಳ್ಳು ಬಿಟ್ರು ಅಂದ್ರೆ ಕೆಟ್ಟದ್ದರ ಮೂಲ ದೇವ್ರೇ ಆದ ಹಾಗಾಗಲ್ವಾ? ಆಕರಗಳು ಈ ಗೊಂದಲವನ್ನು ಹೇಗೆ ಪರಿಹರಿಸುತ್ತವೆ? ಅತ್ಯುತ್ತಮ ಪ್ರಶ್ನೆ. ಇದೇ ಕಾರಣಕ್ಕೆ ಎರಡನೇ ಅಭಿಪ್ರಾಯ ಹುಟ್ಕೊಂಡಿದೆ. ಅದರ ಪ್ರಕಾರ ದೇವರು ನೇರವಾಗಿ ಮುಳ್ಳುಗಿಡಗಳನ್ನು ಸೃಷ್ಟಿಸಿಲ್ಲ. ಬದಲಿಗೆ ಭೂಮಿಯ ಮೇಲಿಂದ ತಮ್ಮ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ಸೈತಾನನಿಗೆ ಆ ಜಾಗದಲ್ಲಿ ದುಷ್ಟತನವನ್ನು ಸೃಷ್ಟಿಸಲು ಅನುಮತಿ ಸಿಕ್ಕಿತು. ಅಂದ್ರೆ ದೇವರು ಸೈತಾನನಿಗೆ ನೇರವಾಗಿ ಅವುಗಳನ್ನು ಸೃಷ್ಟಿಸಲು ಅನುಮತಿ ಕೊಟ್ರು. ಆಕ್ಚುಲಿ ನಾನು ದೇವತಾಶಾಸ್ತ್ರ ಕಾಲೇಜಿನಲ್ಲಿದ್ದಾಗ ಇದೊಂದು ದೊಡ್ಡ ಚರ್ಚೆಯಾಗಿತ್ತು. ನಮ್ಮ ಪ್ರೊಫೆಸರ್ ಒಬ್ಬರು ಹೇಳ್ತಿದ್ರು, ಸೈತಾನ್ ಒಬ್ಬ ಅವಕಾಶವಾದಿ. ದೇವರು ಹಾಕಿದ ಗಡಿಯನ್ನು ಅವನು ತನ್ನ ಆಟದ ಮೈದಾನವನ್ನಾಗಿ ಮಾಡ್ಕೊಳ್ತಾನೆ ಅಂತ. ಇಲ್ಲಿ ಅದೇ ಆಗಿದೆ. ಅಂತಿಮವಾಗಿ ಪರಿಣಾಮ ಮಾತ್ರ ಒಂದೇ. ಶಾಪದ ಭೌತಿಕ ಅಭಿವ್ಯಕ್ತಿ ಸೈತಾನನಿಗೆ ಮಾನವೀಯತೆಯ ಮೇಲೆ ಹಿಡಿತ ಸಾಧಿಸಲು ಒಂದು ಸಾಧನವಾಯಿತು. ಸರಿ, ಇಲ್ಲಿಯೇ ಒಂದು ದೊಡ್ಡ ದೇವತಾಶಾಸ್ತ್ರೀಯ ಗೊಂದಲ ಶುರುವಾಗುತ್ತೆ. ಭೂಮಿಯ ಮೇಲೆ ಮುಳ್ಳುಗಿಡಗಳು ಬಂದವು, ದೈಹಿಕ ಆಸೆಗಳು ಬಂದವು, ಒಪ್ಪೋಣ.
ಆದ್ರೆ ಬೈಬಲ್ ಹೇಳೋ ಮಣ್ಣಿಗೆ ಹಿಂತಿರುಗುವೆ ಅನ್ನೋ ಮಾತಿನ ಅರ್ಥವೇನು ಅಂದ್ರೆ ಸಾವು. ಇದು ಶಾಪದ ಭಾಗವೇ ಅಥವಾ ಮೊದಲಿನಿಂದಲೂ ಇದ್ದ ಸ್ವಾಭಾವಿಕ ಪ್ರಕ್ರಿಯೆಯೇ? ಈ ಒಂದು ಪ್ರಶ್ನೆಯೇ ಆಕರಗಳಲ್ಲಿ 2 ದೊಡ್ಡ ಪಂಥಗಳನ್ನು ಸೃಷ್ಟಿಸಿದೆ. ಅವುಗಳನ್ನು ನೋಡೋಣ. ಹೌದು, ಚರ್ಚೆಯ ತಿರುಳೇ ಇದು. ಮೊದಲನೇ ದೃಷ್ಟಿಕೋನವನ್ನು ನೋಡೋಣ. ಇದರ ಪ್ರಕಾರ ಶಾಪ ಅಂದ್ರೆ ಕೇವಲ ದೈಹಿಕ ಆಸೆಗಳು ಮಾತ್ರ. ಮುಳ್ಳು ಮತ್ತು ಕಳ್ಳಿಗಿಡ್ಡಗಳು ಆ ಆಸೆಗಳ ಬಾಹ್ಯ ರೂಪಕ. ಈ ವಾದದ ಪ್ರಕಾರ ಮಣ್ಣಿಗೆ ಹಿಂತಿರುಗುವುದು ಅಂದ್ರೆ ವಯಸ್ಸಾಗೋದು ಮತ್ತು ಸಾವು ಶಾಪದ ಭಾಗ ಅಲ್ಲ. ಅದು ಮೊದಲಿನಿಂದಲೂ ಸೃಷ್ಟಿಯ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಇದು ಹೇಗೆ ಸಾಧ್ಯ? ಪಾಪಕ್ಕಿಂತ ಮೊದಲು ಸಾವಿರಲಿಲ್ಲ ಅಂತ ಸಾಮಾನ್ಯವಾಗಿ ನಂಬಲಾಗುತ್ತದಲ್ವೇ? ಹೌದು. ಈ ದೃಷ್ಟಿಕೋನವನ್ನು ಬೆಂಬಲಿಸಲು ಆಕರಗಳು ಒಂದು ಆಳವಾದ ಯೋಚನೆಯನ್ನು ಮುಂದಿಡ್ತವೆ. ಅವರ ಪ್ರಕಾರ ಆದಾಮನಿಗೆ ಸೃಷ್ಟಿಯ ಸಮಯದಲ್ಲಿ ಜೀವಶ್ವಾಸ ಅಂದ್ರೆ ಕೊರಿಯನ್ನಲ್ಲಿ ಸೆಂಗಿ ಅಂತಾರೆ, ಅದನ್ನ ನೀಡಲಾಗಿತ್ತು. ಇದನ್ನ ಕೇವಲ ಉಸಿರುವಂತ ಪರಿಗಣಿಸದೆ ಪವಿತ್ರಾತ್ಮನ ಒಂದು ವಿಶೇಷ ಶಕ್ತಿ ಅಂತ ಗುರುತಿಸಲಾಗಿದೆ. ಓ, ಒಂದು ರೀತಿ ದೈವಿಕ ರಕ್ಷಣಾ ಕವಚದ ಹಾಗೇನಾ? ಹೌದು, ಖಂಡಿತ ಅದೇ ರೀತಿ. ಆ ಜೀವಾಶ್ವಾಸ ಅವನ ದೇಹವನ್ನು ಕೊಳೆಯುವಿಕೆಯಿಂದ ಮತ್ತು ವಯಸ್ಸಾಗುವಿಕೆಯಿಂದ ಕಾಪಾಡುತ್ತಿತ್ತು. ಅವನು ಪಾಪ ಮಾಡಿದಾಗ ಆ ಕವಚವನ್ನು ಹಿಂತೆಗೆದುಕೊಳ್ಳಲಾಯಿತು. ಹಾಗಾಗಿ ಸಾವು ಶಿಕ್ಷೆಯಾಗಿ ಬಂದಿದ್ದಲ್ಲ, ಬದಲಿಗೆ ರಕ್ಷಣೆ ಇಲ್ಲವಾದಾಗ ಉಂಟಾದ ಸ್ವಾಭಾವಿಕ ಪರಿಣಾಮ. ಅವನು ಬೇರೆ ಜೀವಿಗಳ ಹಾಗೆ ವಯಸ್ಸಾಗಲು ಮತ್ತು ಕೊನೆಗೆ ಸಾಯಲು ಶುರು ಮಾಡಿದ. ಆದರೆ ಇದು ರೋಮನ್ನರಿಗೆ 5.12ಕ್ಕೆ ವಿರುದ್ಧವಾಗಿಲ್ಲವೇ? ಅಲ್ಲಿ ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಅಂತ ಸ್ಪಷ್ಟವಾಗಿ ಹೇಳಿದ್ಯಲ್ಲ. ಈ ವಾದದ ಪ್ರತಿಪಾದಕರು ಆ ವಾಕ್ಯವನ್ನು ಹೇಗೆ ಅರ್ಥೈಸುತ್ತಾರೆ? ಅತ್ಯುತ್ತಮವಾದ ಆಕ್ಷೇಪ. ಅವರು ಆ ವಾಕ್ಯವನ್ನು ವಿಭಿನ್ನವಾಗಿ ನೋಡ್ತಾರೆ. ಅವರ ಪ್ರಕಾರ ಅಲ್ಲಿರೋ ಮರಣ ಅನ್ನೋ ಪದ ಕೇವಲ ಭೌತಿಕ ಸಾವನ್ನ ಸೂಚಿಸಲ್ಲ. ಅದು ದೇವರೊಂದಿಗಿನ ಸಂಬಂಧದ ಬೇರ್ಪಡುವಿಕೆ, ಅಂದ್ರೆ ಆಧ್ಯಾತ್ಮಿಕ ಸಾವು. ಆದಾಮನ ಪಾಪ ತಕ್ಷಣವೇ ಈ ಆಧ್ಯಾತ್ಮಿಕ ಸಾವನ್ನು ತಂತು, ಮತ್ತು ಈ ಆಧ್ಯಾತ್ಮಿಕ ಸಾವಿನ ಸ್ಥಿತಿಯಲ್ಲಿ ಅವನಿಗೆ ಕೊಟ್ಟಿದ್ದ ದೈವಿಕ ರಕ್ಷಣೆ, ಆ ಜೀವಶ್ವಾಸ ಹೊರಟುಹೋಯಿತು. ಅದರ ಪರಿಣಾಮವಾಗಿ ಭೌತಿಕ ಸಾವು ಅನಿವಾರ್ಯವಾಯಿತು. ಹಾಗಾಗಿ ಸಾವು ಪಾಪದ ನೇರ ಶಿಕ್ಷೆಯಲ್ಲ, ಬದಲಾಗಿ ದೈವಿಕ ರಕ್ಷಣೆಯ ಹಿಂತೆಗೆತದ ಪರೋಕ್ಷ ಪರಿಣಾಮ. ಹಾಗಾದರೆ ಮೊದಲನೇ ದೃಷ್ಟಿಕೋನದ ಪ್ರಕಾರ ಸಾವು ಪಾಪದ ನೇರ ಶಿಕ್ಷೆಯಲ್ಲ. ಇದು ಕೇಳಲು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಯಾಕಂದ್ರೆ ಪಾಪದ ಸಂಬಳ ಮರಣ ಅಂತ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಬಹುಶಃ ಎರಡನೇ ದೃಷ್ಟಿಕೋನವು ಈ ವಿಷಯವನ್ನು ವಿಭಿನ್ನವಾಗಿ, ಹೆಚ್ಚು ನೇರವಾಗಿ ನೋಡುತ್ತದೆಯೇ? ಖಂಡಿತ. ಎರಡನೇ ದೃಷ್ಟಿಕೋನ ಹೆಚ್ಚು ಸಾಂಪ್ರದಾಯಿಕ ಮತ್ತು ನೇರವಾದ ವ್ಯಾಖ್ಯಾನವನ್ನು ಕೊಡುತ್ತೆ. ಇದರ ಪ್ರಕಾರ ಶಾಪ ಅಂದ್ರೆ ದೈಹಿಕ ಆಸೆಗಳು ಮತ್ತು ಭೌತಿಕ ಸಾವು ಎರಡೂ. ದೈಹಿಕ ಆಸೆಗಳು, ವಯಸ್ಸಾಗೋದು ಮತ್ತೆ ಮಣ್ಣಿಗೆ ಹಿಂತಿರುಗೋದು, ಇವೆಲ್ಲವೂ ಒಂದೇ ಶಾಪದ ಬೇರೆ ಬೇರೆ ಭಾಗಗಳು. ಪಾಪದ ನೇರ ಮತ್ತು ತಕ್ಷಣದ ಶಿಕ್ಷೆ ಸಾವು ಅಂತಾರೆ ಇವರು. ಇದರ ಹಿಂದಿನ ತರ್ಕ ಏನು? ಇದು ಇಡೀ ಸೃಷ್ಟಿಯ ಮೇಲೆ ಹೇಗೆ ಪರಿಣಾಮ ಬೀರಿತು? ಇದರ ಹಿಂದಿನ ತರ್ಕ ಏನಂದ್ರೆ, ಆದಾಮನ ಪಾಪಕ್ಕಿಂತ ಮೊದಲು ಏದೇನ್ ತೋಟದಲ್ಲಿ, ಬಹುಶಃ ಇಡೀ ಸೃಷ್ಟಿಯಲ್ಲಿ ಯಾವುದೂ ಸಾಯುತ್ತಿರಲಿಲ್ಲ ಅಥವಾ ಕೊಳೆಯುತ್ತಿರಲಿಲ್ಲ. ಪ್ರಾಣಿಗಳು ಸಾಯ್ತಿರ್ಲಿಲ್ಲ, ಸಸ್ಯಗಳು ಬಾಡ್ತಿರ್ಲಿಲ್ಲ. ಆದಾಮನಿಗೆ ಕೇವಲ ಮನುಕುಲದ ಮೇಲೆ ಮಾತ್ರ ಅಲ್ಲ, ಇಡೀ ಸೃಷ್ಟಿಯ ಮೇಲ್ವಿಚಾರಣೆಯ ಜವಾಬ್ದಾರಿ ಇತ್ತು. ಅವನು ದೇವರ ಪ್ರತಿನಿಧಿ. ಹಾಗಾಗಿ ಅವನು ಪಾಪ ಮಾಡಿದಾಗ ಆ ಪಾಪದ ಪರಿಣಾಮ ಕೇವಲ ಅವನಿಗೆ ಸೀಮಿತವಾಗಲಿಲ್ಲ. ಅದು ಇಡೀ ಸೃಷ್ಟಿಗೆ ಹರಡಿತು, ಸಾವನ್ನು ಮತ್ತು ಕೊಳೆಯುವಿಕೆಯನ್ನು ತಂದಿತು. ರೋಮನ್ರಿಗೆ 8ನೇ ಅಧ್ಯಾಯದಲ್ಲಿ ಸೃಷ್ಟಿಯು ವ್ಯರ್ಥತ್ವಕ್ಕೆ ಒಳಗಾಯಿತು ಅಂತ ಹೇಳೋದನ್ನ ಈ ವಾದದವರು ಉಲ್ಲೇಖಿಸ್ತಾರೆ. ಸರಿ, ಈ ಎರಡು ದೃಷ್ಟಿಕೋನಗಳು ಭವಿಷ್ಯದ ಬಗ್ಗೆ, ಅಂದ್ರೆ ಸಹಸ್ರ ವರ್ಷದ ರಾಜ್ಯ, 1000 year reign ಅಂತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತವೆ? ಇಲ್ಲಿ ಇವೆರಡರ ವ್ಯತ್ಯಾಸಗಳು ಇನ್ನೂ ಸ್ಪಷ್ಟವಾಗಬೇಕು. ಹೌದು, ಇಲ್ಲಿಯೇ ಈ ದೇವತಾಶಾಸ್ತ್ರೀಯ ಚರ್ಚೆಯ ಪ್ರಾಯೋಗಿಕ ಪರಿಣಾಮಗಳು ನಮಗೆ ಕಾಣಿಸುತ್ತವೆ. ಸಹಸ್ರ ವರ್ಷದ ರಾಜ್ಯದ ಬಗ್ಗೆ ಈ ಎರಡು ದೃಷ್ಟಿಕೋನಗಳು ಸಂಪೂರ್ಣವಾಗಿ ಬೇರೆ ಬೇರೆ ಚಿತ್ರಣವನ್ನ ಕೊಡ್ತವೆ. ಮೊದಲನೇ ದೃಷ್ಟಿಕೋನವನ್ನೇ ತೆಗೆದುಕೊಳ್ಳೋಣ. ಅಂದ್ರೆ ಶಾಪ ಕೇವಲ ದೈಹಿಕ ಆಸೆಗಳಾಗಿದ್ರೆ, ಸಾವು ಸ್ವಾಭಾವಿಕವಾಗಿದ್ರೆ ಆ ರಾಜ್ಯದಲ್ಲಿ ಏನಾಗುತ್ತೆ? ಅಲ್ಲಿ ವಾಸಿಸೋ ಸಾಮಾನ್ಯ ಜನರು, ಬೆಕ್ಸೊಂಗ್ ಅಂತಾರೆ, ಅವರು ಮಣ್ಣಿನ ದೇಹವನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ವಯಸ್ಸಾಗಿ ಸಾಯ್ತಾರೆ. ಹಾಗಾದ್ರೆ ಆ ರಾಜ್ಯಕ್ಕೂ ಈಗಿನ ನಮ್ಮ ಸ್ಥಿತಿಗೂ ಏನು ವ್ಯತ್ಯಾಸ?
ದೊಡ್ಡ ವ್ಯತ್ಯಾಸವಿದೆ. ಶಾಪದ ಒಂದು ಭಾಗವಾದ ದೈಹಿಕ ಆಸೆಗಳು ನಿಯಂತ್ರಣದಲ್ಲಿ ಇರ್ತವೆ. ಸೈತಾನನು ಬಂಧಿಸಲ್ಪಟ್ಟಿರ್ತಾನೆ, ಹಾಗಾಗಿ ಜನರು ಪಾಪದ ಪ್ರಲೋಭನೆಗೆ ಒಳಗಾಗಲ್ಲ ಮತ್ತು ಅವರು ಪ್ರಳಯದ ಹಿಂದಿನ ಜನರ ಹಾಗೆ ಬಹಳ ದೀರ್ಘಕಾಲ, ಸುಮಾರು 1000 ವರ್ಷಗಳ ಕಾಲ ಬದುಕ್ತಾರೆ. ಆದರೆ ಅಂತಿಮವಾಗಿ ಅವರು ಸಾಯ್ತಾರೆ. ಈ ದೃಷ್ಟಿಕೋನದ ಪ್ರಕಾರ ಪುನರುತ್ಥಾನಗೊಂಡ ಯಾಜಕರು ಅಂದ್ರೆ ಜೇಸೆಜಾಂಗ್ ಅವರು ಮಾತ್ರ ಆಧ್ಯಾತ್ಮಿಕ ದೇಹಗಳನ್ನು ಹೊಂದಿರ್ತಾರೆ, ಅವರು ಸಾಯಲ್ಲ. ಈ ವಾದವನ್ನು ಬೆಂಬಲಿಸಲು ಜಕರಿಯ 8.4ರಲ್ಲಿ ವೃದ್ಧರು ತಮ್ಮ ದೀರ್ಘಾಯುಷ್ಯದ ನಿಮಿತ್ತ ಕೋಲು ಹಿಡಿದು ಯೆರೂಸಲೇಮಿನ ಚೌಕಗಳಲ್ಲಿ ಕುಳಿತುಕೊಳ್ಳುವರು ಎಂಬ ವಾಕ್ಯವನ್ನು ಅಕ್ಷರಶಃ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಅವರು ವಯಸ್ಸಿನಿಂದ ದುರ್ಬಲರಾಗಿರ್ತಾರೆ, ಅವರಿಗೆ ಕೋಲಿನ ಆಸರೆ ಬೇಕು ಅಂತ. ಈಗ ಎರಡನೇ ದೃಷ್ಟಿಕೋನವನ್ನು ನೋಡೋಣ. ಶಾಪವು ಸಾವನ್ನು ಒಳಗೊಂಡಿದ್ದರೆ ಸಹಸ್ರವರ್ಷದ ರಾಜ್ಯ ಹೇಗಿರುತ್ತೆ? ಇದು ಸಂಪೂರ್ಣವಾಗಿ ಬೇರೆ ರೀತಿ ಇರ್ಬೇಕಲ್ವಾ? ಹೌದು, ಸಂಪೂರ್ಣವಾಗಿ ಬೇರೆ. ಆ ದೃಷ್ಟಿಕೋನದ ಪ್ರಕಾರ ಸಹಸ್ರವರ್ಷದ ರಾಜ್ಯದಲ್ಲಿ ಶಾಪವು ಪೂರ್ತಿಯಾಗಿ ಅಂದ್ರೆ 100% ತೆಗೆದುಹಾಕಲ್ಪಡುತ್ತೆ. ಶಾಪದಲ್ಲಿ ಸಾವು ಕೂಡ ಸೇರಿರೋದ್ರಿಂದ ಆ ರಾಜ್ಯದಲ್ಲಿ ಯಾವುದು ವಯಸ್ಸಾಗಲ್ಲ, ಸಾಯಲ್ಲ. ಜನರು, ಪ್ರಾಣಿಗಳು ಯಾರೂ ಮಣ್ಣಿಗೆ ಹಿಂತಿರುಗೋದಿಲ್ಲ. ಇಡೀ ಸೃಷ್ಟಿಯು ಪಾಪಪೂರ್ವ ಏದೆನ್ ತೋಟದ ಸ್ಥಿತಿಗೆ ಮರಳುತ್ತೆ. ಅದು ಸಂಪೂರ್ಣ ಪುನಃಸ್ಥಾಪನೆಯ ಕಾಲ. ಹಾಗಾದ್ರೆ ಜಕರಿಯ 8.4ರಲ್ಲಿನ ವೃದ್ಧರ ಕೋಲಿನ ಬಗ್ಗೆ ಅವರ ವ್ಯಾಖ್ಯಾನವೇನು? ಈ ದೃಷ್ಟಿಕೋನದಲ್ಲಿ ಆ ಕೋಲು ದೌರ್ಬಲ್ಯದ ಸಂಕೇತ ಅಲ್ಲ. ಬದಲಿಗೆ ಅದು ಅಧಿಕಾರ, ಗೌರವ ಅಥವಾ ಅಸಾಧಾರಣ ದೀರ್ಘಾಯುಷ್ಯದ ಸಂಕೇತ ಅಂತ ವ್ಯಾಖ್ಯಾನಿಸಲಾಗುತ್ತೆ. ಅಂದ್ರೆ ಅವರು ದೀರ್ಘಕಾಲ ಬದುಕಿದ್ರೂ ಅವರ ಶಕ್ತಿ ಕುಂದಿರಲ್ಲ, ಅವರಿಗೆ ಕೋಲಿನ ಆಸರೆ ಬೇಕಾಗಿಲ್ಲ. ಅದು ಕೇವಲ ಅವರ ಅನುಭವ ಮತ್ತು ಜ್ಞಾನದ ಸಂಕೇತ. ಇದು ಇಡೀ ಸೃಷ್ಟಿಯ ಪರಿಪೂರ್ಣ ಪುನಃಸ್ಥಾಪನೆಯ ಚಿತ್ರಣವನ್ನು ಕೊಡುತ್ತೆ. ಹಾಗಾದ್ರೆ ಒಂದು ದೃಷ್ಟಿಕೋನದ ಪ್ರಕಾರ ಸಹಸ್ರವರ್ಷದ ರಾಜ್ಯವು ನಮ್ಮ ಪ್ರಪಂಚದ ಒಂದು ಸುಧಾರಿತ ದೀರ್ಘಾಯುಷ್ಯದ ಆವೃತ್ತಿ. ಇನ್ನೊಂದು ದೃಷ್ಟಿಕೋನದ ಪ್ರಕಾರ ಅದು ಸಂಪೂರ್ಣವಾಗಿ ಬೇರೆಯಾದ ಸಾವಿಲ್ಲದ ಅಸ್ತಿತ್ವ. ಇದು ದೊಡ್ಡ ವ್ಯತ್ಯಾಸ. ನಿಖರವಾಗಿ ಈ ವ್ಯತ್ಯಾಸವು ಕಥೆಯ ಅಂತ್ಯದಲ್ಲಿ ಬರೋ ತಿರುವಿನಲ್ಲಿ ಮತ್ತಷ್ಟು ಮಹತ್ವ ಪಡೆಯುತ್ತೆ. ಹೌದು, 1000 ವರ್ಷಗಳ ಕೊನೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಸೈತಾನನು ಬಿಡುಗಡೆಯಾಗುತ್ತಾನೆ ಮತ್ತು ಅನೇಕ ಜನರು ಅವನಿಂದ ಮೋಸ ಹೋಗಿ ದಂಗೆ ಏಳುತ್ತಾರೆ. ಇದು ನನ್ನನ್ನು ಗೊಂದಲಕ್ಕೀಡು ಮಾಡುತ್ತೆ. 1000 ವರ್ಷಗಳ ಕಾಲ ಶಾಂತಿಯಿಂದ ಬದುಕಿದ ಮೇಲೆ ಅವರು ಯಾಕೆ ದಂಗೆ ಏಳುತ್ತಾರೆ? ಇದು ದೈಹಿಕ ಆಸೆಗಳ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೌದು, ಆಕರಗಳಲ್ಲಿನ ಅಂತಿಮ ಮತ್ತು ಬಹುಶಃ ಅತ್ಯಂತ ಆಳವಾದ ಚರ್ಚೆ ಇಲ್ಲಿದೆ. ಸಹಸ್ರ ವರ್ಷದ ರಾಜ್ಯದಲ್ಲಿ ವಾಸಿಸುವ ಜನರಿಗೆ ದೈಹಿಕ ಆಸೆಗಳಿರುತ್ತವೆಯೇ? ಇದು ಆ ಎರಡು ದೃಷ್ಟಿಕೋನಗಳ ನಡುವಿನ ಮತ್ತೊಂದು ಪ್ರಮುಖ ಭಿನ್ನಾಭಿಪ್ರಾಯ. ಮೊದಲನೆಯ ವಾದದ ಪ್ರಕಾರ ಹೌದು, ಅವರಿಗೆ ದೈಹಿಕ ಆಸೆಗಳಿರುತ್ತವೆ. ಯಾಕಂದ್ರೆ ಅವರು ಪ್ರಾಣ ಸಂಬಂಧವಾದ ದೇಹ, ಕೊರಿಯನ್ನಲ್ಲಿ ಹೊನ್ಜೋಗಿನ್ಮೋಮ್ ಅದನ್ನ ಹೊಂದಿರ್ತಾರೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ಈ ರೀತಿಯ ದೇಹದಲ್ಲಿ ದೈಹಿಕ ಆಸೆಗಳು ಸಹಜ. 1000 ವರ್ಷಗಳ ಕಾಲ ಸೈತಾನ ಇಲ್ಲದ ಕಾರಣ ಆ ಆಸೆಗಳು ಸುಪ್ತವಾಗಿರುತ್ತವೆ. ಅವನು ಬಿಡುಗಡೆಯಾದಾಗ ಆ ಆಸೆಗಳನ್ನು ಕೆರಳಿಸಿ ಅವರನ್ನು ಪ್ರಲೋಭನೆಗೆ ಒಳಪಡಿಸುತ್ತಾನೆ. ಅಂದ್ರೆ ಶಾಪದ ಒಂದು ಅಂಶ ಆ ಯುಕ್ಚಿಯುಯುಸುಯುಕ್ ಆಗಲೂ ಅವರಲ್ಲಿ ಉಳಿದಿರುತ್ತೆ ಅನ್ನೋದು ಈ ವಾದ. ಹಾಗಾದ್ರೆ ಎರಡನೇ ವಾದ ಏನ್ ಹೇಳುತ್ತೆ? ಹೌದು, ಆದರೆ ಇದಕ್ಕೆ ಪ್ರತಿಯಾಗಿ ಎರಡನೇ ವಾದವಿದೆ ಮತ್ತು ಆಕರಗಳ ಲೇಖಕರು ಇದನ್ನೇ ಒಪ್ಪುತ್ತಾರೆ. ಅದರ ಪ್ರಕಾರ ಇಲ್ಲ, ಅವರಿಗೆ ದೈಹಿಕ ಆಸೆಗಳಿರುವುದಿಲ್ಲ. 1000 ವರ್ಷಗಳ ಕಾಲ ಶಾಪವು ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿರುವುದರಿಂದ ದೈಹಿಕ ಆಸೆಗಳ ಮೂಲವೇ ಇರಲ್ಲ. ಅವರ ದೇಹಗಳು ಪಾಪಪೂರ್ವ ಆದಾಮನ ಪರಿಪೂರ್ಣ ದೇಹದ ಹಾಗೆ ಇರುತ್ತವೆ. ಹಾಗಾದ್ರೆ ಅವರಿಗೆ ದೈಹಿಕ ಆಸೆಗಳೇ ಇಲ್ಲದಿದ್ರೆ ಅವರು ಸೈತಾನನಿಂದ ಹೇಗೆ ಮೋಸ ಹೋಗ್ತಾರೆ? ಪಾಪ ಮಾಡೋಕೆ ಅವರಿಗೆ ಹೇಗೆ ಸಾಧ್ಯವಾಗುತ್ತೆ? ಇದೇ ಈ ವಾದದ ಅತ್ಯಂತ ಕುತೂಹಲಕಾರಿ ಮತ್ತು ಪ್ರಮುಖವಾದ ಅಂಶ. ಆದಾಮನಂತೆಯೇ ಅವರು ದೈಹಿಕ ಆಸೆಗಳಿಲ್ಲದಿದ್ರೂ ಗರ್ವ ಅಥವಾ ವಂಚನೆಯಿಂದ ಪಾಪ ಮಾಡಲು ಪ್ರಲೋಭನೆಗೆ ಒಳಗಾಗಬಹುದು. ಉದಾಹರಣೆಗೆ, ದೇವರಂತೆ ಅಥವಾ ಪುನರುತ್ಥಾನಗೊಂಡ ಯಾಜಕರಂತೆ ಅಂದ್ರೆ ದೇವದೂತರಂತೆ ಆಗುವ ಆಸೆ. ಆದಾಮನ ಪಾಪ ಕೇವಲ ಹಣ್ಣು ತಿನ್ನೋ ಆಸೆಯಾಗಿರಲಿಲ್ಲ, ಅದು ದೇವರಂತೆ ಆಗುವ ಗರ್ವದ ಪಾಪವಾಗಿತ್ತು. ಹಾಗೆಯೇ ಸಹಸ್ರ ವರ್ಷದ ರಾಜ್ಯದ ಕೊನೆಯಲ್ಲಿ ನಡೆಯೋ ದಂಗೆ ಕೂಡ ದೈಹಿಕ ಆಸೆಯಿಂದಲ್ಲ, ಬದಲಿಗೆ ಸ್ಥಾನಮಾನ, ಅಧಿಕಾರ ಮತ್ತೆ ಗರ್ವದಿಂದ ಪ್ರೇರಿತವಾಗಿರುತ್ತದೆ. ಅಂದ್ರೆ ನಮ್ಮ ಚರ್ಚೆಯ ತಿರುಳೇ ಇಲ್ಲಿಗಿದೆ. ಪಾಪದ ಮೂಲ ಕೇವಲ ನಮ್ಮ ದೌರ್ಬಲ್ಯ ಅಥವಾ ದೈಹಿಕ ಆಸೆಯಲ್ಲ. ಆದಾಮನಂತೆ ಪರಿಪೂರ್ಣ ಸ್ಥಿತಿಯಲ್ಲಿದ್ದರೂ ಆಯ್ಕೆಯ ಸ್ವಾತಂತ್ರ್ಯವೇ ಪಾಪಕ್ಕೆ ದಾರಿ ಮಾಡಿಕೊಡಬಲ್ಲದು.
ಇದು ಶಾಪವನ್ನು ಕೇವಲ ಒಂದು ಶಿಕ್ಷೆಯಾಗಿ ನೋಡದೆ ಸ್ವತಂತ್ರ ಇಚ್ಛೆಯ ಒಂದು ಅಪಾಯಕಾರಿ ಅಡ್ಡಪರಿಣಾಮವಾಗಿಯೂ ನೋಡುವಂತೆ ನಮ್ಮನ್ನು ಪ್ರೇರೇಪಿಸುತ್ತೆ. ನಿಖರವಾಗಿ ಇದು ಏನ್ ತೋರಿಸುತ್ತೆ ಅಂದ್ರೆ ಶಾಪಗ್ರಸ್ತ ಸ್ವಭಾವವಿಲ್ಲದೆಯೂ ಸ್ವತಂತ್ರ ಇಚ್ಛೆಯಿಂದ ಪಾಪ ಮಾಡಲು ಸಾಧ್ಯವಿದೆ. ಪಾಪದ ಮೂಲ ಕೇವಲ ನಮ್ಮ ಭೌತಿಕ ದೇಹದಲ್ಲಿಲ್ಲ, ಅದಕ್ಕಿಂತ ಆಳವಾಗಿ ನಮ್ಮ ಆಯ್ಕೆಯಲ್ಲಿ, ನಮ್ಮ ಇಚ್ಛೆಯಲ್ಲಿದೆ. ಇದು ಮನುಷ್ಯನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಹಾಗಾದ್ರೆ ನಾವು ಜೆನೆಸಿಸ್ನ ಕೆಲವು ಸಾಲುಗಳಿಂದ ಶುರು ಮಾಡಿ ಶಾಪ ಅಂದ್ರೆ ಮುಳ್ಳುಗಿಡಗಳೇ ಅಥವಾ ಸಾವು ಕೂಡವೇ ಎಂಬ ಪ್ರಶ್ನೆಯಿಂದ ಸಹಸ್ರ ವರ್ಷದ ರಾಜ್ಯದಲ್ಲಿ ಮಾನವ ಸ್ವಭಾವ ಹೇಗಿರುತ್ತೆ ಮತ್ತು ಅಂತಿಮವಾಗಿ ಪಾಪದ ಮೂಲ ಸ್ವತಂತ್ರ ಇಚ್ಛೆಯೇ ಎಂಬ ಅತ್ಯಂತ ಆಳವಾದ ದೇವತಾಶಾಸ್ತ್ರೀಯ ಮತ್ತು ತಾತ್ವಿಕ ಚರ್ಚೆಯವರೆಗೆ ಬಂದು ತಲುಪಿದ್ದೇವೆ. ಖಂಡಿತ. ಈ ಚರ್ಚೆಯ ತಿರುಳು ಕೇವಲ ಗತಕಾಲ ಅಥವಾ ದೂರದ ಭವಿಷ್ಯದ ಬಗ್ಗೆ ಅಲ್ಲ. ಇದು ಮಾನವ ಸ್ವಭಾವ, ಪಾಪದ ಮೂಲ ಮತ್ತು ವಿಮೋಚನೆಯ ಅರ್ಥದ ಬಗ್ಗೆ ಯೋಚಿಸುವಂತೆ ನಮ್ಮನ್ನು ಒತ್ತಾಯಿಸುತ್ತೆ. ಶಾಪ ಅನ್ನೋದು ಕೇವಲ ದೇವರು ವಿಧಿಸಿದ ಬಾಹ್ಯ ಶಿಕ್ಷೆಯೇ ಅಥವಾ ನಮ್ಮ ಆಂತರಿಕ ಸ್ಥಿತಿಯ, ನಮ್ಮ ಆಯ್ಕೆಗಳ ಪ್ರತಿಬಿಂಬವೇ ಅನ್ನೋ ಪ್ರಶ್ನೆನೂ ಇದು ಹುಟ್ಟುಹಾಕುತ್ತೆ. ಇದು ನಿಜಕ್ಕೂ ನಮ್ಮ ಕೇಳುಗರಿಗೆ ಆಳವಾಗಿ ಯೋಚಿಸಲು ಒಂದು ಉತ್ತಮ ವಿಷಯವನ್ನು ನೀಡುತ್ತೆ. ಹೌದು, ಮತ್ತು ಈ ಚರ್ಚೆಯನ್ನು ಮತ್ತೊಂದು ಆಯಾಮಕ್ಕೆ ಕೊಂಡೊಯ್ಯುವ ಒಂದು ಅಂತಿಮ, ಚಿಂತನೆಗೆ ಹಚ್ಚುವ ಮಾತನ್ನು ಆಕರಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದು ಹೀಗಿದೆ: ಸಾವಿಲ್ಲದಿದ್ದರೆ ಪ್ರೀತಿಯೂ ಇಲ್ಲ. ಯಾಕಂದ್ರೆ ನಿಜವಾದ ಪ್ರೀತಿಯು ತ್ಯಾಗದ ಮೂಲಕ, ಅಂದ್ರೆ ಒಂದು ರೀತಿಯ ಸಾವಿನ ಮುಖಾಂತರವೇ ವ್ಯಕ್ತವಾಗುತ್ತೆ. ನಾವು ಇನ್ನೊಬ್ಬರಿಗಾಗಿ ನಮ್ಮ ಸಮಯವನ್ನು, ಶಕ್ತಿಯನ್ನು ಮತ್ತು ಕೆಲವೊಮ್ಮೆ ಜೀವವನ್ನೇ ಕೊಲ್ಲುತ್ತೇವೆ. ಆಗಲೇ ಪ್ರೀತಿ ಶ್ರೇಷ್ಠವಾಗುವುದು. ಹಾಗಾದರೆ ನಮ್ಮ ಚರ್ಚೆಯ ಎರಡನೇ ದೃಷ್ಟಿಕೋನದ ಪ್ರಕಾರ ಸಹಸ್ರ ವರ್ಷದ ರಾಜ್ಯವು ಸಾವಿಲ್ಲದ ಪರಿಪೂರ್ಣ ಜಗತ್ತಾಗಿದ್ದರೆ, ಆ ಅಂತಿಮ ಪರೀಕ್ಷೆಯನ್ನು ಎದುರಿಸುವ ಅಲ್ಲಿನ ನಿವಾಸಿಗಳಿಗೆ ಆಯ್ಕೆ, ತ್ಯಾಗ ಮತ್ತು ಪ್ರೀತಿಯ ಅರ್ಥವೇ ಹೇಗೆ ಬದಲಾಗಬಹುದು? ತ್ಯಾಗ ಮಾಡಲು ಅಂತಿಮ ಬೆಲೆಯಾದ ಸಾವೇ ಇಲ್ಲದಿದ್ದಾಗ ಪ್ರೀತಿಯನ್ನು ಮತ್ತು ನಿಷ್ಠೆಯನ್ನು ಅಳೆಯುವುದು ಹೇಗೆ? ಇದು ಈ ಚರ್ಚೆಯನ್ನು ದೇವತಾಶಾಸ್ತ್ರದಿಂದ ತತ್ವಶಾಸ್ತ್ರದ ಕಡೆಗೆ ಕೊಂಡೊಯ್ಯುತ್ತದೆ ಮತ್ತು ನಮ್ಮನ್ನು ಯೋಚನೆಗೆ ಹಚ್ಚುತ್ತದೆ.